ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. 3 ಅತ್ಯಾಚಾರ ಕೇಸ್. ಪ್ರಜ್ವಲ್ ರೇವಣ್ಣ ಮೇಲೆ ಇರುವಂತದ್ದು 3 ಅತ್ಯಾಚಾರ ಕೇಸ್. ಎಲ್ಲೆಲ್ಲಿ ಏನೇನಾಗಿದೆಯೋ ಗೊತ್ತಿಲ್ಲ. 8 GB ಪೆನ್ ಡ್ರೈವ್ ಅಂತೆ, 8 GB ಪೆನ್ ಡ್ರೈವ್ ಅಂತೆ, ಮತ್ತೊಂದು 32 GB ಪೆನ್ ಡ್ರೈವ್ ಅಂತೆ. 2 ಪೆನ್ ಡ್ರೈವ್ಗಳಲ್ಲಿ ಸುಮಾರು 1000ಕ್ಕೂ ಹೆಚ್ಚುಗಳು ವಿಡಿಯೋ ಅಂತೆ. ನೋಡಿದವರಿಲ್ಲ, ಕಂಡವರಿಲ್ಲ, ನೋಡಿದವರು ಬಾಯಿ ಚಪ್ಪರಿಸ್ಕೊಂಡು ನೋಡಿದ್ದಾರೆ, ಅಯ್ಯೋ ಅಂದಿದ್ದಾರೆ. ಸಂತ್ರಸ್ತೆಯರ ಪರಿಸ್ಥಿತಿಯನ್ನು ನೋಡಿಕೊಂಡು ಕಣ್ಣೀರು ಹಾಕಿದ್ದಾರೆ. ಒಂದು ಪೆನ್ ಡ್ರೈವ್ ಹಿಂದೆ 100 ಭಾವನೆಗಳು. ಪಡ್ಡೆಗಳಿಗೆ ಬಾಯಿ ಚಪ್ಪರಿಸುವಂತ ಪೆನ್ ಡ್ರೈವ್ ಆಗಿದ್ದರೆ, ಹೆಂಗಳು ಇರುವಂಥವರಿಗೆ, ಮಾನವೀಯತೆ ಇರುವಂಥವರಿಗೆ, ಸಂತ್ರಸ್ತೆಯರ ಪಾಡು, ಅವರ ಬದುಕು ಅಯ್ಯೋ ಹೀಗಾಯ್ತಲ್ಲ, ಬೀದಿಗೆ ಬಿತ್ತಲ್ಲ ಅನ್ನುವಂಥ ಕಣ್ಣೀರಿನ ಕತೆ. ಈ ಪೆನ್ ಡ್ರೈವ್ ಹಿಂದೆ ಎಷ್ಟೆಲ್ಲ ಭಾವನೆಗಳು ನೋಡಿ ವೀಕ್ಷಕರೇ, ಎಷ್ಟೊಂದು ಭಾವನೆಗಳು. ರಾಜಕೀಯವಾಗಿ ನೋಡೋದಾದ್ರೆ, ರಾಜಕೀಯವಾಗಿ ಒಂದೊಂದು ಪಕ್ಷಕ್ಕೆ ಒಂದೊಂದು ಭಾವನೆ. ಕೆಲವರಿಗೆ ನಮ್ಮ ಪ್ರತಿಸ್ಪರ್ಧಿ ಹೋಯ್ತಲ್ಲ, ಅವನು ಮುಗಿತಲ್ಲ ಅನ್ನುವಂಥ ಒಂದು ಖುಷಿ. ಇನ್ನು ಕೆಲವರಿಗೆ ಅಯ್ಯೋ ನಮ್ಮ ಪಕ್ಷದಲ್ಲಿ ಹೀಗಾಯ್ತಲ್ಲ ಅನ್ನೋಂಥ ಬೇಸರ. 100 ಭಾವನೆಗಳು, 100 ವಿಡಿಯೋಗಳ ಹಿಂದೆ ಯಾರ್ಯಾರ ಬದುಕು ಹೇಗೆ ಆಯ್ತೋ ನೋಡಿ. ಮೊದಲ ದೃಶ್ಯ ಪ್ರಜ್ವಲ್ ರೇವಣ್ಣ ಹೊರಗೆ ಬರ್ತಿರುವಂಥದ್ದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಮೊದಲ ವಿಡಿಯೋ, ನಾವು ಹೇಳಿದಾಗೆ BTVಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೊದಲ ವಿಡಿಯೋ, ಮೊದಲ ಫೇಸ್ ತೋರಿಸ್ತಾ ಇದ್ದೀವಿ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಟಾರ್ಚ್ ಹಾಕಿ ತೋರಿಸ್ತಾ ಇದ್ದೀವಿ ನೋಡಿ. ನಾವು BTV ಕ್ಯಾಮ್ರಾದಲ್ಲಿ ಪ್ರಜ್ವಲ್ ರೇವಣ್ಣ ಸೆರೆಯಾಗಿದ್ದಾರೆ. ಇದು ಹೊರಗೆ ಬರ್ತಿರುವಂಥದ್ದು ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಇಂದ VIP ಲಾಂಜಿಗೆ ಬರುವಂತ ದೃಶ್ಯ. VIP ಲಾಂಜ್ ಮೂಲಕ VIP ಗೇಟ್ ಮೂಲಕ ಹೊರಗೆ ಬರ್ತಾರೆ. ಗೇಟ್ ನಂಬರ್ 24 ಅಂತೆ. ಅದು VIPಗಳು ಅಂದ್ರೆ ತುಂಬಾ ಸೆಕ್ಯೂರಿಟಿ ಇರುವಂತ ಪರ್ಸನ್ಗಳು ಪಾಸ್ ಥ್ರೂ ಆಗುವಂತ ಪ್ಯಾಸೇಜ್ ಅದು. ಆ ಪ್ಯಾಸೇಜ್ ಮೂಲಕ ಸಾಮಾನ್ಯರು ಯಾರು ಕೂಡ ಹೋಗಕ್ಕಾಗಲ್ಲ, ಸಾಮಾನ್ಯ VIPಗಳು ಕೂಡ ಹೋಗಕ್ಕಾಗಲ್ಲ. ಟಾಪ್ VIPಗಳು ಹೋಗುವಂಥದ್ದು, ಯಾವುದೇ ಸೆಕ್ಯೂರಿಟಿ ಪ್ರೊಸೀಜರ್ ಇಲ್ಲದಂತೆ ಹೋಗುವಂತ ಆ ಗೇಟ್ ಮೂಲಕ ಪ್ರಜ್ವಲ್ ರೇವಣ್ಣ ಹೊರಗೆ ಬರ್ತಾ ಇದ್ದಾರೆ. ದ ಫಾಸ್ಟ್ ವಿಜುವಲ್ಸ್ ಇನ್ BTV. ನಾವು ಹೇಳಿದಂತೆ BTVಯಲ್ಲಿ ಮೊದಲ ದೃಶ್ಯಗಳು. ಪ್ರಜ್ವಲ್ ರೇವಣ್ಣ ನೋಡಿ ಅಲ್ಲಿ ಕಾಣಿಸ್ತಾರೆ. SIT ಅಧಿಕಾರಿಗಳ ಮಧ್ಯೆ ಸ್ವಲ್ಪ ಹೈಟ್